ಕೆಪಿಎಸ್ಸಿ ನೇಮಕಾತಿ ಹಗರಣ ಸಂಬಂಧ ರಾಜ್ಯದಲ್ಲಿ ಕೋಲಾಹಲ ಎದ್ದಿತ್ತು. ಇನ್ನೊಂದು ಕಡೆ ಇಡಿ ಮೆಗಾ ರೇಡ್ ಅನ್ನ ಇವತ್ತು ನಡೆಸಿದೆ. ರಾಜ್ಯದ 8 ಜಿಲ್ಲೆಗಳ 21 ಸ್ಥಳಗಳಲ್ಲಿ ಇಡಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಶೋಧವನ್ನ ಮುಂದುವರೆಸಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರು, ಕಲಬುರಗಿ, ಬೆಳಗಾವಿ ಸೇರಿದಂಗೆ ಒಟ್ಟು 8 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿದೆ. ಮೌಲ್ಯಮಾಪನ ಜವಾಬ್ದಾರಿಯನ್ನ ಹೊತ್ತಿದ್ದ ಎಜುಟೆಸ್ಟ್ ಸೊಲ್ಯೂಷನ್ಸ್ಗೂ ಕೂಡ ಶಾಕ್ ಅನ್ನು ನೀಡಿದ್ದಾರೆ. ಅಹಮದಾಬಾದ್ನಲ್ಲಿ, ಗುಜರಾತ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ಇದೇ ವಿಷಯವಾಗಿ ಶೋಧವನ್ನ ನಡೆಸಿದ್ದಾರೆ, ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಲಂಚವನ್ನ ಕೇಳಿದ್ರು, ದೊಡ್ಡ ಮೊತ್ತದಲ್ಲಿ ಲಂಚವನ್ನ ಕೇಳಿದ್ರು ಅಂತೆಲ್ಲ ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಒಂದಿಷ್ಟು ದಾಖಲೆಗಳನ್ನ ಕಲೆ ಹಾಕಿರ್ತಾರೆ. ಖಚಿತ ಮಾಹಿತಿಯನ್ನ ಪಡ್ಕೊಂಡ ಮೇಲೇನೆ ಅವರು ದಾಳಿಗೆ ಬರೋದು. ಅದರಂತೆ ಬೆಂಗಳೂರು ಸೇರಿದಂಗೆ ಕರ್ನಾಟಕದಲ್ಲೂ ದಾಳಿಯಾಗಿದೆ. ಇನ್ನು ಗುಜರಾತ್ನ ಅಹಮದಾಬಾದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕಲಬುರಗಿ, ಬೆಳಗಾವಿ, ಬೆಂಗಳೂರು ಸೇರಿದಂಗೆ ಒಟ್ಟು 8 ಜಿಲ್ಲೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಇನ್ನು ಶಿವಶಂಕರಪ್ಪ ಸಾಹುಕಾರ್ಗೂ ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಿಸಿಯನ್ನ ಮುಟ್ಟಿಸಿದ್ದಾರೆ. ಒಟ್ಟು 21 ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಶಿವಶಂಕರಪ್ಪ ಮನೆಯಲ್ಲೂ ಕೂಡ ಶೋಧವನ್ನ ಮುಂದುವರಿಸಲಾಗಿದೆ. ಕಲಬುರಗಿಯಲ್ಲಿ ಡಾಲರ್ಸ್ ಕಾಲೋನಿಯಲ್ಲೂ ಕೂಡ ಅವ್ರದೊಂದು ಮನೆ ಇದೆ ಬೆಂಗಳೂರಲ್ಲಿ, ಅಲ್ಲೂ ಕೂಡ ಶೋಧವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಪಿಎಸ್ಸಿ ಕಚೇರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ದಾಖಲಾತಿಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಇನ್ನು ಇದೇ ವಿಷಯ ವಿಪಕ್ಷಗಳಿಗೂ ಕೂಡ ಅಸ್ತ್ರವಾಗಿದೆ. ಈ ಬಗ್ಗೆನೂ ಕೂಡ ಚರ್ಚೆಗಳು ನಡೀಬೇಕು ಅಂತ ಹೇಳಿ ವಿಪಕ್ಷದವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದಾವಣಗೆರೆ, ಚಿತ್ರದುರ್ಗ, ಕಲಬುರಗಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿದ್ದಾರೆ. ಅಲ್ಲೂ ಇವತ್ತು ಶೋಧ ಕಾರ್ಯ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂದಿದ್ದಾರೆ ಅಂದ್ರೆ ಇಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಯಾವ ರೀತಿ ಆಗಿದೆ, ಏನೇನು ಕಾಯ್ದೆ ಅಡಿಯಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಮತ್ತೆ ಈ ಅಕ್ರಮವಾಗಿ ಹಣ ವರ್ಗಾವಣೆ ಜೊತೆಯಲ್ಲಿ ಅದನ್ನ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋ ಕುರಿತಂತೂ ಕೂಡ ಈ ದಾಳಿ ಸಂದರ್ಭಕ್ಕೂ ಮುಂಚಿತವಾಗಿನೇ ಅವರು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಅದೆಲ್ಲ ಡೀಟೇಲ್ಸ್ ತಗೊಂಡ ಮೇಲೆನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂದು ರೇಡ್ ಅನ್ನ ಮಾಡಿರೋದು. ಫೈನ್, ಬೆಂಗಳೂರು ಹಾಗೇನೆ ಕಲಬುರಗಿ ಭಾಗದಲ್ಲಿ ಯಾವ ತರ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ, ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಡಾಲರ್ಸ್ ಕಾಲೋನಿಯಿಂದ, ಹಾಗೇನೆ ಕೆಪಿಎಸ್ಸಿ ಕಚೇರಿಯಿಂದ ಗಂಗಾಧರ್, ಇನ್ನು ಕಲಬುರಗಿಯಿಂದ ಅರುಣ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸೊ 3 ಜನ ಪ್ಲೀಸ್ ಬಿ ಆನ್ಲೈನ್, ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚಿತವಾಗಿ ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ದಾಳಿ ವೇಳೆ ಮಗಳ ಮನೆಯಲ್ಲೇ ಅವರಿದ್ರು. ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸ್ಮನಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಮಧ್ಯವರ್ತಿಗಳ ಮನೆಗಳಲ್ಲೂ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಜುಟೆಸ್ಟ್ ಸೊಲ್ಯೂಷನ್ಸ್ ಕಚೇರಿಯಲ್ಲೂ ಕೂಡ ದಾಖಲೆಗಳ ಶೋಧವನ್ನ ಮುಂದುವರೆಸಲಾಗಿದೆ. ಇಲ್ಲಿ ಪಶು ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆ ಆದವರಿಗೂ ಕೂಡ ಶಾಕ್ ಎದುರಾಗಿದೆ. ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಲಂಚ ಪಡೆದಿರುವಂತ ಆರೋಪ ಕೇಳಿಬಂದಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, OMR ಉತ್ತರ ಪತ್ರ ತಿರುಚಿದಂತ ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿಬಂದಿದ್ದು. ಈ ಹಿಂದೆ ಕೆಪಿಎಸ್ಸಿ ಅಧಿಕಾರಿಗಳ ಸಂಬಂಧಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವಂತಹ ಆರೋಪನೂ ಇದೆ. ದಾಖಲೆ, ಡಿಜಿಟಲ್ ಸಾಕ್ಷ್ಯಗಳಿಗಾಗಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ತನಿಖೆ ಮತ್ತಷ್ಟು ಚುರುಕನ್ನ ಪಡ್ಕೊಂಡಿದೆ ಇಡಿ ಅಧಿಕಾರಿಗಳ ಎಂಟ್ರಿಯಿಂದ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅಹಮದಾಬಾದ್ನಲ್ಲೂ ಕೂಡ ಇದೇ ವಿಷಯವಾಗಿ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಇಲ್ಲಿ ಲಕ್ಷ ಲಂಚ ಪಡೆದಿರುವಂತಹ ಆರೋಪ, ಸಂಬಂಧಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋ ಆರೋಪ. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳಿಗೂ ಕೂಡ ಇದೀಗ ವಿಚಾರಣೆ ಬಿಸಿ ತಟ್ಟೋದು ಗ್ಯಾರಂಟಿ. ಇನ್ನೊಂದು ಕಡೆ ನಾವು ನ್ಯಾಯವಾಗಿ ಎಕ್ಸಾಮ್ ಬರೆದಿದ್ದೀವಿ, ನಮ್ಮ ಮೇಲೂ ಕೂಡ ಇವಾಗ ನೇಮಕಾತಿಯಲ್ಲಿ ಅಕ್ರಮ ಮಾಡಿದೀವಿ ಅಂತ ತಡೆ ಹಿಡಿಯೋದು ಎಷ್ಟು ಮಟ್ಟಿಗೆ ಸರಿ ಅಂತೆಲ್ಲ ಪ್ರಶ್ನೆಗಳನ್ನ ಅಭ್ಯರ್ಥಿಗಳು ಮಾಡ್ತಾ ಇದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ಡಾಲರ್ಸ್ ಕಾಲೋನಿ ನಿವಾಸ ಸೇರಿದಂಗೆ ಶಿವಶಂಕರಪ್ಪ ಸಾಹುಕಾರ್ಗೆ ಸಂಬಂಧಪಟ್ಟಂತ ಎಷ್ಟು ಮನೆಗಳ ಮೇಲೆ ಇವತ್ತು ಬೆಳಿಗ್ಗೆ ದಾಳಿ ಆಗಿದೆ, ಏನಾದರೂ ಪ್ರೂಫ್ಗಳು ಸಿಕ್ಕಿದೆಯಾ?
ಖಂಡಿತವಾಗ್ಲೂ ಶರ್ಮಿತಾ, ಕೆಪಿಎಸ್ಸಿಯಲ್ಲಿ ನಡೆದಂತಹ ಭಾರೀ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳು 8 ಜಿಲ್ಲೆಗಳಲ್ಲಿ ಒಟ್ಟು 21 ಕಡೆಗಳಲ್ಲಿ ದಾಳಿಯನ್ನು ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿರುವಂತಹ ಶಿವಶಂಕರಪ್ಪ ಅವರ ಮಗಳ ನಿವಾಸದ ಮೇಲೆ ಕೂಡ ಅಷ್ಟೇ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಶಿವಶಂಕರಪ್ಪಗೆ ಸಂಬಂಧಪಟ್ಟಂತ ಚಂದ್ರ ಲೇಔಟ್ನಲ್ಲಿರುವಂತಹ ನಿವಾಸದ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಈಗ ನಾನು ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಿವಶಂಕರಪ್ಪ ಅವರ ಮಗಳ ನಿವಾಸದ ಬಳಿ ಇದ್ದೀನಿ. ಇಲ್ಲಿಯೂ ಕೂಡ ನೀವು ನೋಡ್ತಾ ಇರಬಹುದು, ಸುಮಾರು 8 ಜನ ಇಡಿ ಅಧಿಕಾರಿಗಳು ಒಟ್ಟು 2 ವೆಹಿಕಲ್ನಲ್ಲಿ ಬಂದು ದಾಳಿಯನ್ನು ಮುಂದುವರಿಸಿದರೆ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಇಲ್ಲಿ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಶಿವಶಂಕರಪ್ಪ ಸಾಹುಕಾರು ಕೂಡ ಇದ್ರು, ಜೊತೆಗೆ ಅವರ ಮಗಳು ಸುಮಾನು ಕೂಡ ಅಷ್ಟೇ ಇದೇ ಒಂದು ಮನೆಯಲ್ಲಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಶಿವಶಂಕರಪ್ಪನನ್ನ ಬೆಳಿಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾರಣ ಏನು ಅಂತಂದ್ರೆ, ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ಒಂದು ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿತ್ತು. ಸುಮಾರು ಒಬ್ಬೊಬ್ಬ ಅಭ್ಯರ್ಥಿಯಿಂದ 70 ರಿಂದ 80 ಲಕ್ಷ ಹಣವನ್ನು ಇವರು ಲಂಚದ ರೂಪದಲ್ಲಿ ಪಡ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಆಡಿಯೋ ಕ್ಲಿಪ್ಗಳನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡ್ಕೊಂಡಿದ್ರು. ಮಧ್ಯವರ್ತಿಗಳ ಮುಖಾಂತರವಾಗಿ ನಿಮ್ಗೆ ಏನಾದರೂ ಪಶು ವೈದ್ಯಾಧಿಕಾರಿಗಳಾಗಿ ನೇಮಕ ಮಾಡಬೇಕು ಅಂತಂದ್ರೆ ಇಂತಿಷ್ಟು ಹಣವನ್ನು ನೀವು ಕೊಡಬೇಕು, ಎಲ್ಲಿಗೆ ಬರಬೇಕು, ಎಲ್ಲಿ ಹಣ ತಲುಪಿಸಬೇಕು, ಈ ರೀತಿಯಾಗಿ ಕಾನ್ವರ್ಸೇಷನ್ ಮಾಡಿರುವಂತಹ ಒಂದಷ್ಟು ಆಡಿಯೋ ಕ್ಲಿಪ್ಗಳನ್ನು ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ತಮ್ಮ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದನ್ನು ಕೂಡ ವೆರಿಫೈ ಮಾಡ್ಕೊಂಡಿದ್ದಾರೆ. ಇದಾದಂತಹ ಬಳಿಕ ಯಾವ ರೀತಿಯಾಗಿ ಇವರು ಕೆಪಿಎಸ್ಸಿಯಲ್ಲಿ ಒಂದಷ್ಟು ಅಕ್ರಮಗಳು ಮಾಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕ್ವಶನ್ ಪೇಪರ್ಗಳನ್ನು ಕೂಡ ಅಷ್ಟೇ ಮೊದಲನೇದಾಗಿ ಸೋರಿಕೆ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ರು. OMR ಶೀಟ್ಗಳನ್ನು ಕೂಡ ತಿದ್ದುಪಡಿ ಮಾಡುವಂಥದ್ದು, ಇನ್ವಿಜಿಲೇಟರ್ನ ಬುಕ್ ಮಾಡಿಕೊಳ್ಳುವಂಥದ್ದು, ಈ ರೀತಿಯಲ್ಲಿ ಒಂದಷ್ಟು ಅಕ್ರಮಗಳು ನಡೆದಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಮಾಹಿತಿ ಗೊತ್ತಾಗಿತ್ತು. ಈ ಎಲ್ಲವನ್ನೂ ಕೂಡ ಉದ್ದೇಶದಲ್ಲಿಟ್ಕೊಂಡು ಇವತ್ತು ಏಕಕಾಲದಲ್ಲಿ ದಾಳಿಯನ್ನು ಮಾಡ್ತಾರೆ. ಸದ್ಯಕ್ಕೆ ಶಿವಶಂಕರಪ್ಪ ಸಾಹುಕಾರ್ ಇದೇ ಒಂದು ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ನಲ್ಲಿದ್ದಾರೆ. ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಬೆಳಿಗ್ಗೆಯಿಂದಲೇ ಇಂಟ್ರೋಗೇಷನ್ ಮಾಡ್ತಿದ್ದಾರೆ. ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಸಿಕ್ಕಂಥ ಒಂದಷ್ಟು ಆಡಿಯೋ ಕ್ಲಿಪ್ಸ್ ಆಗಿರ್ಬೋದು, ಜೊತೆಗೆ ಈಗಾಗಲೇ OMR ಶೀಟ್ಗಳನ್ನು ತಿರುಚಿರುವಂಥದ್ದು, OMR ಶೀಟ್ಗಳನ್ನು ತಿದ್ದಿರುವಂಥದ್ದು, ಇಂಥದ್ದೆಲ್ಲವನ್ನೂ ಕೂಡ ಅಷ್ಟೇ ದಾಖಲೆಗಳ ಸಮೇತವಾಗಿ ಸಂಗ್ರಹ ಮಾಡಿಕೊಂಡಿದ್ದಂಥ ಅಧಿಕಾರಿಗಳು ಅದನ್ನು ಮುಂದಿಟ್ಕೊಂಡು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ತನಿಖೆಗೆ ಯಾವುದೇ ರೀತಿಯಾದಂಥ ಸಹಕಾರವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಈಗಾಗಲೇ ಬಯಲಾಗ್ತಾ ಇರುವಂಥದ್ದು. ಆದರೂ ಕೂಡ ಇಡಿ ಅಧಿಕಾರಿಗಳು ತಮ್ಮದೇ ಆದಂತಹ ಆಯಾಮದಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನೆಯನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಕೆಪಿಎಸ್ಸಿ ಕಚೇರಿಯಲ್ಲೂ ಕೂಡ ಅಷ್ಟೇ ದಾಖಲೆಗಳನ್ನು ವೆರಿಫೈ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈ ಹಿಂದೆ ಇವರು ಶಿವಶಂಕರಪ್ಪ ಸಾಹುಕಾರು ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಾಗಿರ್ಬೋದು, ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಎಷ್ಟು ನೇಮಕಾತಿಗಳಾಗಿದ್ದಾವೆ, ಯಾರ್ಯಾರು ನೇಮಕಾತಿಗಳಾಗಿದ್ದಾವೆ ಅನ್ನೋಂಥದ್ರ ಬಗ್ಗೆ ಕೂಡ ವೆರಿಫೈ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಪಶು ವೈದ್ಯಾಧಿಕಾರಿಗಳಾಗಿ ಯಾರೆಲ್ಲ ಆಯ್ಕೆ ಆಗಿದ್ರಲ್ಲ, ಆಯ್ಕೆ ಆದಂಥ ಅಭ್ಯರ್ಥಿಗಳ ಮನೆಗಳ ಮೇಲೂ ಕೂಡ ಈಗಾಗಲೇ ದಾಳಿಯನ್ನು ಮಾಡಿರುವಂಥದ್ದು. ಅವ್ರ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಅವರು 70 ರಿಂದ 80 ಲಕ್ಷ ಹಣವನ್ನು ಕೊಟ್ಟು ಪೋಸ್ಟಿಂಗ್ ಅನ್ನು ತಗೊಳ್ಕೊಂಡಂತ ಒಂದು ಕೆಲಸಕ್ಕೆ ಮುಂದಾಗಿದ್ರು. ಆ ಒಂದು ಕಾರಣಕ್ಕೋಸ್ಕರ ಅವರ ಮನೆ ಮೇಲೆ ದಾಳಿ ಮಾಡಿದ್ದು, ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಬೆಂಗಳೂರು ನಗರದಲ್ಲಿ ಹಲವು ಕಡೆ 13 ಕಡೆಗಳಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಶಿವಶಂಕರಪ್ಪ ಸಾಹುಕಾರ್ ಅವರ ಚಂದ್ರ ಲೇಔಟ್ ನಿವಾಸ, ಪುತ್ರಿಯ ನಿವಾಸ ಮತ್ತು ಒಂದಷ್ಟು ಜನ ಅಭ್ಯರ್ಥಿಗಳು, ಒಂದಷ್ಟು ಜನ ಮಧ್ಯವರ್ತಿಗಳಾಗಿ ಯಾರೆಲ್ಲ ಕೆಲಸ ಮಾಡಿದ್ರು ಅವರ ಮನೆಗಳ ಮೇಲೆ ದಾಳಿ ಮಾಡಿದ್ದು ಸದ್ಯಕ್ಕೆ ಡಾಕ್ಯುಮೆಂಟ್ ನ ವೆರಿಫೈ ಮಾಡುವಂತಹ ಕೆಲಸದ ಜೊತೆಗೆ ಶಿವಶಂಕರಪ್ಪ ಸಾಹುಕಾರ್ ಅನ್ನು ಕೂಡ ತೀವ್ರ ವಿಚಾರಣೆಗೆ ಇಡಿ ಅಧಿಕಾರಿಗಳು ಒಳಪಡಿಸಿರುವಂತಹದ್ದು. ಶರ್ಮಿತಾ, ಮಂಜು ಪ್ಲೀಸ್ ಬಿ ಆನ್ಲೈನ್. ಇನ್ನು ಕಳೆದ 2 ಗಂಟೆಗಳಿಂದ ಕೆಪಿಎಸ್ಸಿ ಕಚೇರಿಯಲ್ಲೂ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನು ಕಚೇರಿಗಳಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಇಡಿ ತನಿಖೆಗೆ ಕೆಪಿಎಸ್ಸಿ ಅಧಿಕಾರಿಗಳು ಅಲ್ಲಿನ ಸಿಬ್ಬಂದಿ ಸಹಕಾರವನ್ನ ಕೊಡ್ತಾ ಇಲ್ವಂತೆ. ಬೆಂಗಳೂರಿನ 13 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ರೇಡ್ ಮಾಡಿ ರಾಜ್ಯದ 8 ಜಿಲ್ಲೆಗಳ 21 ಕಡೆಗಳಲ್ಲಿ ದಾಳಿ ಆಗಿದೆ. ದಾಖಲೆಗಳನ್ನ ಖುದ್ದು ತಲಾಶ್ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಆದರೆ ಕೆಪಿಎಸ್ಸಿ ಕಚೇರಿಯಲ್ಲಿ ಮಾತ್ರ ಅಧಿಕಾರಿಗಳು ಮತ್ತೆ ಅಲ್ಲಿರುವಂತಹ ಸಿಬ್ಬಂದಿ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. 21 ಕಡೆಗಳ ಪೈಕಿ ಈಗ ಕೆಪಿಎಸ್ಸಿ ಕಚೇರಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿತ್ತು ಅಂತ ಆರೋಪ ಕೇಳಬಂದಿತ್ತು. ಬಟ್ ಅಲ್ಲಿರುವಂತ ಅಧಿಕಾರಿಗಳು ಸಿಬ್ಬಂದಿ ಯಾಕೆ ಕೋಆಪರೇಷನ್ ಕೊಡ್ತಾ ಇಲ್ವಂತೆ? ಶರ್ಮಿತಾ, ಪ್ರಮುಖವಾಗಿ ಪಶುವೈದ್ಯಾಧಿಕಾರಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಒಂದು ಬಿಂದು ಅಂತಂದ್ರೆ ಅದು ಕೆಪಿಎಸ್ಸಿಯ ಕೇಂದ್ರ ಕಚೇರಿ ಆಗಿರುವಂತದ್ದು. ಕಳೆದ 2 ಗಂಟೆಗಳಿಂದಲೂ ಕೂಡ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅಧ್ಯಕ್ಷರ ಕೊಠಡಿ ಆಗಿರಬಹುದು, ಮತ್ತೆ ಕೆಲ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಮೆಂಬರ್ಸ್ ಏನಿದ್ರು ಕೆಪಿಎಸ್ಸಿಯ ಮೆಂಬರ್ಸ್ ಅವರ ಕೊಠಡಿಗಳಲ್ಲೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡಲಾಗ್ತಾ ಇರೋದು. ಸದ್ಯ ನಾವೀಗ ಕೆಪಿಎಸ್ಸಿ ಕಚೇರಿಯ ಮುಂಭಾಗದಲ್ಲೇ ಇದ್ದೇವೆ. ಇಲ್ಲಿ ಸಿಆರ್ಪಿಎಫ್ ತಂಡದೊಂದಿಗೆ ಬಂದಿರುವಂತಹ ಸುಮಾರು 10ಕ್ಕೂ ಹೆಚ್ಚು ಮಂದಿಯ ಇಡಿ ಅಧಿಕಾರಿಗಳ ತಂಡ
ಒಂದು ಮಾಹಿತಿ ಕಲೆ ಹಾಕುವಂತ ಕೆಲಸನ ಮಾಡಲಾಗ್ತದೆ. ಆದ್ರೆ ಕೆಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ತಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ, ಅಂದ್ರೆ ಸಹಕಾರ ಸರಿಯಾದ ರೀತಿ ಅನ್ನತ್ತಲ್ಲಿ ಸ್ಪಷ್ಟವಾಗಿ ಅವರಿಗೆ ಕೊಡ್ತಾ ಇಲ್ಲ ಕೆಲ ಅಧಿಕಾರಿಗಳು ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಇಲ್ಲ ಸರ್, ಅವರು ಚೇರ್ಮನ್ ಆಫೀಸ್ ಆಗಿರುವಂತದ್ದು ಅಧ್ಯಕ್ಷರ ಕೊಠಡಿ, ನಾವು ಅಲ್ಲಿಗೆ ಹೋಗ್ತಾ ಇರಲಿಲ್ಲ, ಹೀಗಾಗಿ ಬೇರೆಯವರು ಅದನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಳ್ತಾ ಇದ್ರು ಅಂತೇಳಿ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಳ್ಳುವಂತ ಕೆಲಸವನ್ನ ಸದ್ಯಕ್ಕೆ ಇಲ್ಲಿ ಅಧಿಕಾರಿ ಕೆಲ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತೆ ಶಾಂತಾ ಹೊಸಮನಿ ಅಂತೇಳಿ ಅವರು ಕೂಡ 2021ರಲ್ಲಿ ಇದೇ ಶಿವಶಂಕರಪ್ಪ ಸಾಹುಕಾರ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಶಾಂತಾ ಹೊಸಮನಿ ಸದಸ್ಯರಾಗಿ ಅಧಿಕಾರಿ ವರ್ಗದ ಅಡಿಯಲ್ಲಿ ಅವರು ಮೆಂಬರ್ ಅನ್ನ ಆಗ್ತಾರೆ. ಆದ್ರೆ ಮೆಂಬರ್ ಆದಂತಹ ನಂತರದಲ್ಲಿ ಈಗ ಅವರ ಮೇಲೆಯೂ ಕೂಡ ಅಕ್ರಮದ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅವರ ವಿರುದ್ಧವಾಗಿ ವಿಧಾನಸೌಧದಲ್ಲಿ ಠಾಣೆಯಲ್ಲೂ ಕೂಡ ಒಂದು ಎಫ್ಐಆರ್ ದಾಖಲಾಗಿತ್ತು. ಆದ್ರೆ ಈ ಒಂದು ಅಭ್ಯರ್ಥಿಗಳೇನಿದ್ದಾರೆ, ಕೆಲ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ಗೂ ಮುನ್ನ, ಅಂದ್ರೆ ಪರೀಕ್ಷೆಗೂ ಮುನ್ನ ದಿನ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಮೊಬೈಲ್ ಸ್ವಿಚ್ ಆಫ್ ಆದ ನಂತರದಲ್ಲಿ ಅವರನ್ನ ಈ ಮಧ್ಯವರ್ತಿಗಳು ಅವರ ಕಾರ್ಗಳ ಮೂಲಕವಾಗಿ ಕೆಲ ರೆಸಾರ್ಟ್ ಮತ್ತೆ ಫಾರ್ಮ್ ಹೌಸ್ ಗಳಿಗೆ ಕರ್ಕೊಂಡು ಹೋಗಿ ಪೇಪರ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆಲ್ಲವೂ ಕೂಡ ಒಂದು ತರಬೇತಿಯನ್ನ ಕೊಟ್ಟಿದ್ರು. ಮತ್ತೆ ಪರೀಕ್ಷೆಯ ದಿನವೂ ಕೂಡ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ಇವರೆಲ್ಲವೂ ಕೂಡ ಮೊದಲೇ ಎಕ್ಸಾಮ್ಸ್ಗೂ ಮೊದಲೇ ದಿನವೇ ಇವರೆಲ್ಲ ಕೂಡ ಉದ್ದೇಶಪೂರ್ವಕವಾಗಿ ಒಳಸಂಚನ ಪ್ರೀ ಪ್ಲಾನ್ ಮಾಡಿಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿರುವುದರ ಮೂಲಕವಾಗಿ ಮತ್ತೆ ಹಣ ಏನಿದೆ ಒಬ್ಬೊಬ್ಬ ಅಭ್ಯರ್ಥಿಯಿಂದ 70 ರಿಂದ 80 ಲಕ್ಷ ಹಣವನ್ನು ಏನು ಪಡ್ಕೊಂಡಿದ್ದಾರೆ, ಅದು ಇವರು ಬಹುತೇಕವಾಗಿ ಹವಾಲ ಮೂಲಕವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿರುವಂತದ್ದು, ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿರುವಂತಹ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಇಡೀ ಅಧಿಕಾರಿಗಳು ಬ್ಯಾಂಕ್ ಖಾತೆ ಆಗಿರ್ಬೋದು, ಬ್ಯಾಂಕ್ ಖಾತೆ ಅಷ್ಟೇ ಅಲ್ಲದೆ ಅದಕ್ಕೆ ಇಲ್ಲಿ ಕೊಠಡಿ ಮೆಂಬರ್ಸ್ ಆಗಿರ್ಬೋದು ಮತ್ತೆ ಅಧ್ಯಕ್ಷರ ಕೊಠಡಿಯಲ್ಲಿ ಕೆಲ ದಾಖಲೆಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲ ಅಧಿಕಾರಿಗಳನ್ನ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಶಮಿತಾ ಶೆಟ್ಟಿ. ಗಂಗಾಧರ್, ಪ್ಲೀಸ್ ಬಿ ಆನ್ ಲೈನ್.